ಅಮ್ಮನ ಕೈರುಚಿ ಚಾನಲ್ ಮತ್ತು ಕುಕ್ಕಿಂಗ್ ಮತ್ತು ವ್ಲಾಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಯಾವುದೇ ಕುಕ್ಕಿಂಗ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇಲ್ಲ. ನಾವು ಮಂತ್ರಾಲಯ ದೇವಸ್ಥಾನಕ್ಕೆ ಹೋಗಿದ್ದು ಮತ್ತು ಅಲ್ಲಿ ಆ ಅನುಭವ ಹೇಗೆ ದರ್ಶನ ಆಯಿತು, ಯಾವ ಟೈಮ್ ದರ್ಶನ ಆಯಿತು, ಅಲ್ಲಿನ ಅನುಭವ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಬನ್ನಿ. ಏನೇನು ಮತ್ತು ರೈಲ್ವೆ ಸ್ಟೇಷನಲ್ಲಿ, ಮಂತ್ರಾಲಯ ರೈಲ್ವೆ ಸ್ಟೇಷನಲ್ಲಿ ಏನೇನು ಪ್ರಾಬ್ಲಮ್ ಆಯಿತು, ನಮಗೆ ಏನೇನು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. 4:40ಗೆ ನಮಗೆ ಟ್ರೈನ್ ಇದ್ದಿದ್ದು ಬಸವ ಎಕ್ಸ್ಪ್ರೆಸ್ ಅಂತ ಹೇಳ್ಬಿಟ್ಟು ಆ ಟ್ರೈನಲ್ಲಿ ನಾವು ಹೋಗ್ತಾ ಇರೋದು. ನಾವು ಮಂತ್ರಾಲಯಕ್ಕೆ ದರ್ಶನ ಮಾಡೋಕ್ಕೆ ನೋಡಿ 12:10ಕ್ಕೆ ನಾವು ಬಂದಿದ್ದೀವಿ, ಮಂತ್ರಾಲಯ ತಲುಪಿದ್ದೀವಿ. ಇದು ನೈಟು 12:10 ಆಗಿದೆ ನೋಡಿ. ಸ್ಟಾರ್ಟಿಂಗ್ ಇದು ನಾನು ಮೊದಲನೇ ಸಲ ನಾನು ಮಂತ್ರಾಲಯಕ್ಕೆ ಬಂದಿರೋದು. ಎಷ್ಟು ಖುಷಿ ಆಗ್ತಾಯಿದೆ ಹೇಳಿದ್ರೆ, ಮೊದಲನೇ ಸಲ ನಾವು ನೋಡಿ ರೂಮ್ ಸಿಕ್ತು. ರೂಮಲ್ಲೆಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಬೆಳಿಗ್ಗೆನೇ 9:15 ಆಗಿತ್ತು. ಆ ದರ್ಶನಕ್ಕೆ ಬಂದಿದ್ದೀವಿ 9:15ಗೆ ಮಂತ್ರಾಲಯಕ್ಕೆ. ನೋಡಿ ಎಷ್ಟು ಜನ, ಅಷ್ಟು ಬೆಳಗ್ಗೆನೇ ಎಷ್ಟು ಜನ ತುಂಬಿದ್ರು ಅಂದರೆ ಗುರುವಾರ ಬೇರೆ ಅಲ್ವಾ ನಾವು ಹೋಗಿದ್ದಿದ್ದು. ತುಂಬ ಅಂದರೆ ತುಂಬ ರಶ್ ಇದ್ದರು ನೋಡಿ. ಇದು ನಾನು ಮಾಡ್ತಾ ಇರೋದು ನೈಟ್. ಬೆಳಿಗ್ಗೆ ಒಂದ್ಸಲ ದರ್ಶನ ಮಾಡಿದ್ರಿ, ರಾತ್ರಿ ಒಂದ್ಸಲ ದರ್ಶನ ಮಾಡ್ತಾಯಿದ್ದೀವಿ. ಇದು ರಾತ್ರಿ ಇದು ರಾತ್ರಿಯಲ್ಲಿ ನಾನು ಕ್ಲಿಯರಾಗಿ ವಿಡಿಯೋ ಮಾಡಿರೋದು. ಬೆಳಗ್ಗೆ ನಾನು ಮಾಡೋಕ್ಕಾಗಿಲ್ಲ, ತುಂಬ ಬಿಸಿಲಿತ್ತು ಬೇರೆ, ತುಂಬ ಜನ ರಶ್ ಇದ್ದರು. ಮತ್ತು ಅನೌನ್ಸ್ ಮಾಡ್ತಾಯಿದ್ರು ಫೋನೆಲ್ಲ ಯೂಸ್ ಮಾಡೋಂಗಿಲ್ಲ, ಫೋಟೋ ಎಲ್ಲ ತೆಗಿಯೋಂಗಿಲ್ಲ ಅಂತ ಒಳಗಡೆ. ಅದಕ್ಕೆ ಮಾಡೋಕ್ಕಾಗಲಿಲ್ಲ, ತುಂಬ ಬಿಸಿಲು, ತುಂಬ ರಶ್ ಇದ್ದರು. ಅದ ಕಾರಣ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಲೈಟ್ ಸೆಟ್ಟಿಂಗು. ಮಂತ್ರಾಲಯಗೆ ನಾನು ಫಸ್ಟ್ ಟೈಮ್ ಬಂದಿರೋದಲ್ವ, ಅದಕ್ಕೆ ನಾನೆಲ್ಲೋ ದೇವಲೋಕಕ್ಕೆ ಬಂದಿದ್ದೀನೇನೋ ಅಂತ ಅನಿಸ್ತಾ ಇತ್ತು. ಆ ಕಡೆ ಎಲ್ಲ ಫುಲ್ ಲೈಟ್ ಸೆಟ್ಟಿಂಗು, ರಾಘವೇಂದ್ರ ದೇವ್ರದ್ದು ಇದೆಲ್ಲ ಫೋಟೋಸ್ ಕೆತ್ತನೆ ಎಲ್ಲ ಆಗಿತ್ತು. ತುಂಬ ಚೆಂದಾಗಿತ್ತು ಅದು ಮಂತ್ರಾಲಯ. ನೋಡೋಕ್ಕೆ 2 ಕಣ್ಣು ಸಾಲದು ಆ ಥರ ಇತ್ತು ಲೈಟ್ ಸೆಟ್ಟಿಂಗ್ ಎಲ್ಲನೂ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ನನಗೆ ಫಸ್ಟ್ ಟೈಮ್ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು ನನಗೆ, ಇಲ್ಲಿಗೆ ಬಂದು ದರ್ಶನ ಮಾಡಿದ್ದಕ್ಕೆ. ಇಲ್ಲಿ ಯಾರ್ಯಾರು ಬರಬೇಕಂತಿದ್ದೀರಾ ದಯವಿಟ್ಟು ಬಂದು ದರ್ಶನ ಮಾಡಿ. ಟ್ರೈನಲ್ಲಿ ಫಸ್ಟು ರಿಸರ್ವೇಷನ್ ಮಾಡ್ಕೊಬೇಡಿ ನೀವು, ಆವಾಗಲೇ ನಿಮಗೆ ಸೀಟು ಕನ್ಫರ್ಮೇಷನ್ ಎಲ್ಲ ಸೀಟೆಲ್ಲ ಸಿಗುತ್ತೆ ನೋಡಿ. ರಂಗೋಲಿಯಲ್ಲಿ ರಾಘವೇಂದ್ರ ದೇವ್ರನ್ನ ಬಿಡಿಸಿದ್ರು. ಇಲ್ಲಿ ಮಳೆ ಬಂತು ಅಂತ ಹೇಳ್ಬಿಟ್ಟು ಸ್ವಲ್ಪ ಫುಲ್ ಹೋಗಿದೆ. ಚೆನ್ನಾಗಿತ್ತು, ಅದು ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಮಾಡ್ತಾಯಿದ್ದೀನಿ ನೋಡಿ. ರಾಘವೇಂದ್ರ ದೇವರು ರಂಗೋಲಿಯಲ್ಲಿ ಕಲರ್ ಮಿಕ್ಸ್ ಮಾಡ್ಕೊಂಡು ಮಾಡಿದರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದು. ಮಳೆ ಬಂದಿತ್ತು, ಇದು ಮಧ್ಯಾಹ್ನ ಜೋರಾಗಿ ಮಳೆ ಬಂತು. ಹಂಗೂ ಇದು ಹೋಗಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಅಷ್ಟು ಇದೆ ನೋಡಿ. ಸ್ವಲ್ಪ ಮಾತ್ರ ಸೈಡಲ್ಲಿ ಹೋಗಿದ್ದೆ ರಾಘವೇಂದ್ರ ರಂಗೋಲಿದು ಮಾಡಿರೋದು ನೋಡಿ. ಬೆಳಗ್ಗೆ ಇದು ಮಾಡಿರೋದು ಒಳಗಡೆ ಮಾಡ್ತಾಯಿದ್ದೀನಿ. ಒಳಗಡೆ ಗರ್ಭಗುಡಿಯಲ್ಲಿ ಮಾಡೋಕ್ಕೆ ಬಿಟ್ಟಿಲ್ಲ, ಅದೇ ಎಂಟ್ರೆನ್ಸಲ್ಲಿ ಮಾಡ್ತಾಯಿದ್ದೀವಿ ಇದನ್ನು ನೋಡಿ. ಎಷ್ಟು ತುಂಬ ರಶ್, ತುಂಬ ಅಂದರೆ ತುಂಬ ರಶ್ ಇದ್ದರು. ಮತ್ತು ಜೆಂಟ್ಸಿಗೆಲ್ಲ ಪಂಚೆ ಟವಲ್ ಹಾಕೊಂಡು ಹೋಗಬೇಕು, ಪ್ಯಾಂಟ್ ಶರ್ಟೆಲ್ಲ ಅಲೋ ಇಲ್ಲ. ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ಅದಕ್ಕೆ ಆಚೆ ಕಡೆನೇ ಮಾಡ್ತಾಯಿದ್ದೀನಿ. ಇದು ಪೀಠ, ಇದು ರಾಘವೇಂದ್ರ ದೇವ್ರದ್ದು ಮತ್ತು ಕೃಷ್ಣ ದೇವ್ರದ್ದು, ಆಂಜನೇಯ ದೇವರು ಪ್ರತಿಯೊಂದು ಇಕ್ಕಿದ್ದಾರೆ ಇಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇಲ್ಲಿ ಮಂತ್ರಾಲಯದಲ್ಲಿ. ಬ್ಯಾಂಗ್ಳೂರಿಂದ ಬರೋವಾಗ ಯಾವ ತೊಂದರೆನೂ ಆಗಿಲ್ಲ ನಮಗೆ. ಸೀಟು ಸಿಕ್ತು ಮತ್ತು ಕರೆಕ್ಟ್ ಟೈಮ್ ಬಂದ್ರಿ. ಮತ್ತು ಆಟೋದವರು ರೈಲ್ವೆ ಸ್ಟೇಷನಿಂದ ಇಳಿದ ತಕ್ಷಣ 12 ಗಂಟೆಗೇನೋ ನಾವು ಇಳಿದಿದ್ದು. 11:55 11:55 ನಾವು ಬಂದಿದ್ದು. ಅಲ್ಲಿಂದ ಆಟೋದವ್ರು ಇರ್ತಾರೆ, ಯಾವ ತೊಂದರೆ ನೋಡಿ. ಪ್ರಸಾದ ಕೊಡೋ ಜಾಗದಲ್ಲಿ ಬಂದಿದ್ದೀವಿ. ಇಲ್ಲೂ ತುಂಬ ರಶ್ ಇದ್ದರು ಪ್ರಸಾದ ಕೊಡೋ ಹತ್ರ. ನೋಡಿ ಎಷ್ಟು ರಶ್ ಇದೆ ಅಂತ ಹೇಳ್ಬಿಟ್ಟು. ರಾತ್ರಿ ಇದು ನಾನು 8:30 ಇದು ವಿಡಿಯೋ ಮಾಡಿರೋದು ನೋಡಿ. ಬಿಸಿಬೇಳೆ ಬಾತು, ಮೊಸರನ್ನ, ಪ್ರಸಾದ ಸಿಕ್ತು ನಮಗೆ. ನಾವು ತಿಂದ್ಕೊಂಡು ಹೊರಟ್ರಿ ನಾವು ನೋಡಿ. ಇದು ಆಂಜನೇಯ ದೇವಸ್ಥಾನ. ಇದು ಆಟೋದಲ್ಲಿ 150 ಒಬ್ಬೊಬ್ಬರಿಗೆ ತೊಗೋತಾರೆ, ಕರ್ಕೊಂಡೋಗಿ 5 ದೇವಸ್ಥಾನ ಕರ್ಕೊಬಂದು ಅವರೇ ಬಿಡ್ತಾರೆ ಮಂತ್ರಾಲಯ ಹತ್ರ. ಹಿಂಗಂತ ಹಾಗೆ ಆಟೋದಲ್ಲಿ ನಾವು ಹೋಗಿದ್ರಿ ನಾವೆಲ್ಲರೂ ನೋಡಿ. ಮೊದಲನೇ ದೇವಸ್ಥಾನ ಆಂಜನೇಯ ದೇವಸ್ಥಾನ, ಅಲ್ಲಿ ಕರ್ಕೊಂಡೋಗಿ ನೆಕ್ಸ್ಟ್ ದೇವಸ್ಥಾನ 5 ದೇವಸ್ಥಾನ ಕರ್ಕೊಂಡು ಹೋಗ್ತಾರೆ ಆಟೋದಲ್ಲಿ.
ಬೆಳಗಿದ್ದು ಜಪ ಮಾಡ್ತಾಯಿದ್ದು ಪ್ರತಿಯೊಂದು ಇಲ್ಲೇ ಅಂತೆ ನೋಡಿ. ಪ್ರತಿಯೊಂದು ಅವ್ರದ್ದು ಫೋಟೋಗಳಂತೆ ಎಲ್ಲನೂ ಪ್ರತಿಯೊಬ್ಬರು ಅವರು ಹಾಕಿದ್ದಾರೆ. ಅದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಒಳಗಡೆ ಎಲ್ಲ ವಿಡಿಯೋ ಮಾಡೋದು ಫೋಟೋ ಮಾಡೋದೆಲ್ಲ ಅಲೋ ಇದ್ದಿಲ್ಲ, ಹಾಗೂ ನಾನು ಮಾಡಿದ್ದೀನಿ. ಒಳಗಡೆ ಗರ್ಭಗುಡಿ ಇದೆ, ಅಲ್ಲೂ ಮಾಡೋಂಗಿಲ್ಲ. ರಾಘವೇಂದ್ರ ದೇವರು ಬಂದ್ಬಿಟ್ಟು ಇಲ್ಲಿ ಮಲಗ್ತಾ ಇದ್ದಿದ್ದಂತೆ ನೋಡಿ. ಇಲ್ಲಿ ತೋರಿಸಿ ನೋಡಿ, ಇಲ್ಲಿ ಮಲಗ್ತಾ ಇದ್ದಿದ್ದಂತೆ. ಇಲ್ಲೇ ಮಲಗ್ತಾ ಇದ್ದಿದ್ದು ರಾಘವೇಂದ್ರ ದೇವರು ನೋಡಿ. ಇಲ್ಲೆಲ್ಲ ಫೋಟೋ ವಿಡಿಯೋ ತೆಗಿಯೋಂಗಿಲ್ಲ, ನಾನು ತೆಗೆದುಬಿಟ್ಟಿದ್ದೀನಿ. ಅವ್ರು ಬಂದು ಹೇಳಾದ್ಮೇಲೆ ಗೊತ್ತಾಯಿತು ನನಗೆ. ಬೋರ್ಡೆಲ್ಲ ನೋಡಿಲ್ಲ, ವಿಡಿಯೋಸು ಫೋಟೋಸು ತೆಗಿಬಾರ್ದು ಅಂತ ಹೇಳ್ಬಿಟ್ಟು. ಇದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೆಕ್ಸ್ಟು ಪಂಚಮುಖಿ ಆಂಜನೇಯ ದೇವಸ್ಥಾನ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಲಕ್ಷ್ಮೀ ದೇವರು ಆ ಕಡೆ ಇದೆ. ದೇವಸ್ಥಾನ ಒಳಗಡೆ ಎಲ್ಲ ನಾನು ವಿಡಿಯೋ ಮಾಡಿಲ್ಲ, ಯಾಕಂದರೆ ಬೋರ್ಡ್ಗಳಿರುತ್ತೆ, ಬೈತಾರೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿಲ್ಲ. ಬರೀ ಆಚೆ ಕಡೆ ಮಾತ್ರ ವಿಡಿಯೋ ಮಾಡಿದ್ದೀನಿ ನಾನು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇಲ್ಲಿ ದೇವಸ್ಥಾನಗಳು. ನೀವು ಮಂತ್ರಾಲಯಕ್ಕೆ ಬಂದರೆ ಈ ಥರ 5 ದೇವಸ್ಥಾನಗೂ ದರ್ಶನ ಮಾಡ್ಕೊಂಡು ಹೋಗಿ ನೋಡಿ. ಇಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ಇವರೇನೋ ಹರಕೆ ಕಟ್ಟಿದ್ರಂತೆ, ಅದನ್ನು ಅಲ್ಲಿ ತಲೆ ಮೇಲೆ ಇಟ್ಕೊಂಡು ಗಾಳಿ ಬಂದರೆ ಆರೋಗುತ್ತೆ ಅಂತ ದೇವರು ಆ ಥರ ಫುಲ್ ಕವರ್ ಮಾಡ್ಕೊಂಡು ಹೋಗ್ತಾಯಿದ್ರು. ತಟ್ಟೆದಲ್ಲಿ ದೀಪ ಇದೆ, ದೀಪ ಫುಲ್ ಕವರ್ ಮಾಡ್ಕೊಂಡು ಹೋಗ್ತಾಯಿದ್ರು. ನಾನು ವಿಚಾರಿಸಿದೆ ಯಾಕೆ ಮದುವೆನ ಏನು ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡೆ. ಆಂಜನೇಯ ದೇವಸ್ಥಾನದಲ್ಲಿ ಯಾರು ಮದುವೆ ಮಾಡ್ತಾರೆ ಅಂದ್ಕೊಂಡು. ಅವರು ಇಲ್ಲ ಹರಕೆ ಕಟ್ಕೊಂಡಿದ್ರಿ, ಅದಕ್ಕೆ ಪೂಜೆ ಮಾಡ್ತಾಯಿದ್ದೀವಿ ಅಂತ ಅಂದರು ಅವರು. ನೋಡಿ ಇಲ್ಲಿ ಪ್ರತಿಯೊಂದು ಸಿಗುತ್ತೆ ಅಂಗಡಿ ದೇವಸ್ಥಾನ ಹತ್ರ. ನೀವು ಮಂತ್ರಾಲಯಕ್ಕೆ ಬರೋಂಗಿದ್ರೆ ಬಸ್ಸಲ್ಲಿ ಬರೋಂಗಿದ್ರೆ ಬೆಟರು. ಆದರೆ ರೈಲ್ವೆ ಸ್ಟೇಷನ್ ಟ್ರೈನಲ್ಲಿ ಬರೋಂಗಿದ್ರೆ ನೀವು ಮೊದಲೇ ರಿಸರ್ವ್ ಮಾಡ್ಕೊಳ್ಳಿ. ರಿಸರ್ವ್ ಮಾಡ್ಕೊಂಡು ಬನ್ನಿ, ಯಾವ ತೊಂದರೆನೂ ಆಗೋಲ್ಲ. ನೋಡಿ ಮಂಗಗಳು ಎಷ್ಟಿದೆ ಅಂತ ಹೇಳ್ಬಿಟ್ಟು. ಬಿಸಿಲಿಗೆ ನೀರಿಲ್ಲ, ಊಟ ಇಲ್ಲ, ಅದಕ್ಕೆ ಮೇಲೆ ಬಂದ್ಬಿಟ್ಟಿರುತ್ತೆ ಇದು. ನೋಡಿ ಇಲ್ಲಿ ತಪಸ್ಸು ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು. ನೋಡಿ ಬೃಂದಾವನ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು. ನೋಡಿ ಸ್ವಲ್ಪನೂ ನೀರಿಲ್ಲ, ಇಲ್ಲಿ ಫುಲ್ಲು ನೀರು ಹರಿತಾ ಇತ್ತಂತೆ. ಫುಲ್ಲು ಡ್ರೈ ಆಗೋಗಿದೆ ನೀರು. ಹೆಂಗೆ ಡ್ರೈ ಆಗಿದೆ ಅಂದರೆ ಸ್ವಲ್ಪನೂ ನೀರಿಲ್ಲ, ಎಷ್ಟು ಬಿಸಿಲಿರಬೇಕು ನೋಡಿ ಇಲ್ಲೆಲ್ಲನೂ. ಬೃಂದಾವನ ಹತ್ರ ತಪಸ್ಸು ಮಾಡ್ತಾಯಿದ್ರಂತೆ. ರಾಘವೇಂದ್ರ ದೇವರು ಜ್ಯೋತಿ ರೂಪದಲ್ಲಿ ಬಂದು ದರ್ಶನ ನೀಡ್ತಾಯಿದ್ದಂತೆ. ಹಾಗಂತ ಅವ್ರು ಹೇಳ್ತಾಯಿದ್ರು. ನೋಡಿ ಮಂಗಗಳಿಗೂ ಎಷ್ಟು ಬಾಯಾರಿಕೆ ಆಗಿದೆ ಅಂತ ಹೇಳ್ಬಿಟ್ಟು ಮಜ್ಜಿಗೆ ಕೊಟ್ಟರು, ಏನು ಕೊಟ್ಟರು ಕುಡಿತಾಯಿತ್ತು, ಏನು ತಿಂತಾಯಿತ್ತು. ನೀವು ಅಷ್ಟೇ ಪ್ರತಿಯೊಂದು ದೇವಸ್ಥಾನದಲ್ಲೂ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಎಲ್ಲ ತುಂಬ ಚೆನ್ನಾಗಿದೆ ದೇವಸ್ಥಾನಗಳಲ್ಲಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿ. ನಾವು ಹೋದಾಗ ತುಂಬ ಬಿಸಿಲಿತ್ತು ಬೆಳಗ್ಗೆ ನೋಡಿದ್ರೆ. ಮಧ್ಯಾಹ್ನ ಅಷ್ಟರಲ್ಲಿ ಜೋರು ಮಳೆ ಬಂತು, ಮತ್ತು ನೈಟ್ ಟೈಮು ಬಂತು ಮಳೆ ಇಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ನಾಗರಕಟ್ಟೆ ಇದು. ನೋಡಿ ಒಳಗಡೆ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ರಾತ್ರಿ ತೆಗೆದಿದ್ದು. ದೇವ್ರ ಮೆರವಣಿಗೆ ಮಾಡ್ತಾಯಿದ್ರು ಗುರುವಾರ ಸಂಜೆ, ಗುರುವಾರ ನೈಟ್ ಬಂದು. ಅಲ್ಲಿ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ಅಲ್ಲಿ, ಅದಕ್ಕೆ ಆವಾಗ ನಾನು ವಿಡಿಯೋ ಮಾಡಿಲ್ಲ ನಾನು. ರೈಲ್ವೆ ಇಲಾಖೆದವರು ಕೆಲವರು ಇರ್ತಾರೆ, ಫುಲ್ ಡೀಟೇಲಾಗಿ ಹೇಳ್ತಾರೆ. ಬಡವರಾಗಲಿ ಸಾವುಕಾರಾಗಲಿ ಯಾವ ಭೇದ ಭಾವ ನೋಡಲ್ಲ. ಇಲ್ಲಿ ಮಂತ್ರಾಲಯ ರೈಲ್ವೆ ಸ್ಟೇಷನಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹೋಗೋ ಟ್ರೈನ್ಗೆ ಟಿಕೆಟ್ ಬುಕ್ ಮಾಡಿ ಹೋಗಿ ಅಂತ, ಓಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ತುಂಬ ಅಂದರೆ ತುಂಬ ಮೋಸ ಮಾಡ್ತಾರೆ. ದುಡ್ಡುಗಳು ಕಾಸು ವಾಪಸ್ ಕೊಡಲ್ಲ. ತುಂಬ ಅಂದರೆ ತುಂಬ ರಶ್ ಇರ್ತಾರೆ. ಮಕ್ಕಳುಗಳು ಹೊತ್ಕೊಂಡು ಹೆಂಗೆ ಹೋಗಿ ಓಡೋಗೋದು, ಮತ್ತು ಪಕ್ಕದ ಪ್ಲಾಟ್ಫಾರಮ್ಗೆ ಹಿಂಗೆ ಓಡೋಗೋದು, ಅದೆಲ್ಲ ಡೀಟೇಲಾಗಿ ಯಾರೂ ಹೇಳಲ್ಲ ಅಂತ ಹೇಳ್ತಾರೆ. ತುಂಬ ಅಂದರೆ ತುಂಬ ಮೋಸ ಮಾಡ್ತಾರೆ. ಹುಷಾರಾಗಿರಿ ದಯವಿಟ್ಟು.
ಕೆಲವರು ಹಳ್ಳಿಯಿಂದ ಬಂದಿರ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹೊತ್ಕೊಂಡು ಬಂದಿರ್ತಾರೆ, ಏಜ್ ಆಗೋರು ಬಂದಿರ್ತಾರೆ. ಅವ್ರಿಗೆಲ್ಲ ಏನು ತಿಳಿಯುತ್ತೆ ಎಲ್ಲ ರೈಲ್ವೆ ಸ್ಟೇಷನ್ ಬಗ್ಗೆ ನಾನು ಹೇಳ್ತಾ ಇಲ್ಲ. ಮಂತ್ರಾಲಯ ರೈಲ್ವೆ ಸ್ಟೇಷನಲ್ಲಿ ಮಂತ್ರಾಲಯಕ್ಕೆ ತುಂಬ ಕಷ್ಟಪಟ್ಟು ದರ್ಶನ ಮಾಡಬೇಕಂತ ಬರ್ತಾರೆ. ಜನಗಳಿಗೆ ಈ ಥರ ಮೋಸ ಆಗ್ತಾಯಿದೆ. ದಯವಿಟ್ಟು ಗಮನ ಕೊಡಲಿ. ಮೇಲಿನ ಇದು ನಮಗಾಗಿದ್ದು ಅನುಭವ ಹೇಳ್ತಾ ಇದ್ದೀವಿ, ಬೇರೆಯವ್ರದ್ದು ಅನುಭವ ಅಲ್ಲ, ನಮಗೆ ಸ್ವಂತ ಆಗಿರೋ ಅನುಭವ ಹೇಳ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಮೋಸ ಮಾಡ್ತಾರೆ. ಏನು ಫುಲ್ ಡೀಟೇಲಾಗಿ ಹೇಳಲ್ಲ. ಇದೇನು ಮೇಲಿನ ಅಧಿಕಾರಿಗಳಿಗೆ ಮಂತ್ರಾಲಯ ರೈಲ್ವೆ ಸ್ಟೇಷನಲ್ಲಿ ಯಾವ ರೀತಿ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮೇಲಿನ ಅಧಿಕಾರಿಗಳು ಬಂದು ನೋಡಲಿ, ಯಾವ ರೀತಿ ಜನಗಳಿಗೆ ತೊಂದರೆ ಆಗ್ತಾಯಿದೆ ಅಂತ ನೋಡಲಿ. ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಗೊತ್ತಿಲ್ಲದೆ ಇರೋರಿಗೆ ತಿಳಿಸ್ಕೊಡೋಣ. ದಯವಿಟ್ಟು ಈ ವಿಡಿಯೋ ನೋಡಿದವ್ರಿಗೆ ತುಂಬ ತುಂಬ ಧನ್ಯವಾದಗಳು ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ.